ದೇಶದ 76ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಬಸವೇಶ್ವರ ನಗರದ ನೊಳಂಬ ಲಿಂಗಾಯತ ಸಂಘದ ವಿದ್ಯಾರ್ಥಿ ನಿಲಯದಲ್ಲಿ 76ನೇ ಗಣರಾಜ್ಯೋತ್ಸವವನ್ನು ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಎಸ್.ಆರ್. ಪಾಟೀಲ್ ರವರು, ಗೌರವ ಕಾರ್ಯದರ್ಶಿ ಕೆ.ಬಿ. ಶಶಿಧರ್ ರವರು, ಮಹಾದಾನಿಗಳಾದ ಯುಎಸ್ಎನ ಸುರೇಶ್ ಬಿ.ಎಸ್. ರವರು, ನಿರ್ದೇಶಕರುಗಳಾದ ಸುವರ್ಣ ಬಿ.ಎಸ್., ಶಕುಂತಲ ಪಿ., ವ್ಯವಸ್ಥಾಪಕರು ಆರ್.ಬಿ. ರಾಜಯ್ಯರವರು ಧ್ವಜಾರೋಹಣ ನೆರವೇರಿಸುವ ಮೂಲಕ 76ನೇ ಗಣರಾಜ್ಯೋತ್ಸವವನ್ನು ಆಚರಿಸಿದರು. ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಗಣರಾಜ್ಯೋತ್ಸವ ಬಂದಿದೆ, ಸಡಗರ ನಾಡಿಗೆ ತಂದಿದೆ. ಗಣರಾಜ್ಯೋತ್ಸವ ಬಂದಿದೆ, ಸಡಗರ ನಾಡಿಗೆ ತಂದಿದೆ. ಸಂವಿಧಾನದ ಘನತೆಯ ಸಾರಲು, ಸಂವಿಧಾನದ ಘನತೆಯ ಸಾರಲು ಭಾರತ ಬಾವುಟ ಏರುತ್ತಿದೆ, ಬಾವುಟ ಹಾರುತ್ತ ಬೀಗುತ್ತಿದೆ. ಗಣರಾಜ್ಯೋತ್ಸವ ಬಂದಿದೆ, ಸಡಗರ ನಾಡಿಗೆ ತಂದಿದೆ. ಲಲಲಲ 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 ಲಲಲಲ. 76ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಈ ಸಂದರ್ಭದಲ್ಲಿ ನಮ್ಮ ಸಂಘದ ವತಿಯಿಂದ ನಮ್ಮ ಪ್ರಿಯ ಕಂಬಿ ಸಿದ್ದರಾಮಣ್ಣ ಹಾಸ್ಟೆಲ್ನಿಂದ ಹಾಗೂ ಸರ್ವಮಂಗಳಮ್ಮ ಸಿದ್ದಯ್ಯ ಅವರ ಹಾಸ್ಟೆಲ್, ಲೇಡೀಸ್ ಹಾಸ್ಟೆಲಿಂದ, ಬಾಯ್ಸ್ ಹಾಸ್ಟೆಲಿಂದ ಈ ಒಂದು 76ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇದಕ್ಕೆ ಎಲ್ಲರಿಗೂ ಸಹ 76ನೇ ಜಯಂತಿಯ ಏನು ನಾವು ಆಚರಣೆ ಮಾಡ್ಕೊಂಬತ್ತಿದ್ದೀವಿ, ಇದು ಎಲ್ಲರಿಗೂ ಶುಭ ಕೋರುತ್ತಾ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಎಸ್.ಆರ್. ಪಾಟೀಲ್ ಸರ್ಗೆ ನಾವು ಆಹ್ವಾನಿಸುತ್ತಿದ್ದೇವೆ. 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ಹೇಳ್ತಾ, ದೇಶಕ್ಕೆ, ನಮಗೆ, ನಿಮಗೆ ಎಲ್ಲರಿಗೂ ಒಳಿತನ್ನು ಬಯಸಿ, ನಾವೆಲ್ಲ ಏನಿದ್ದೇವೆ ವಯೋವೃದ್ಧರಿಂದ ದೇಶವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಯುವ ಜನಾಂಗನೇ ಬೇಕು. ಆದ್ದರಿಂದ ಯಾರ್ಯಾರು ಈಗ ಶಾಲೆ ಕಾಲೇಜುಗಳಲ್ಲಿ ಇದ್ದೀರಿ, ಅವರ ಮೇಲೆ ಈ ದೇಶದ ಭವಿಷ್ಯ ನಿರ್ಭರವಾಗುತ್ತೆ ಅನ್ನುವ ಮಾತನ್ನು ಪ್ರಧಾನಮಂತ್ರಿಯಿಂದ ಹಿಡಿದು ಎಲ್ಲರೂ ಕೂಡ ಮನಗಾಣಬೇಕಾಗಿದ್ದಿದೆ. ಅವರ ಸಂದೇಶವೂ ಅದೇ ಇದೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆಯ ಜೊತೆಗೆ ದೇಶ ಕಟ್ಟುವ ಕೆಲಸವನ್ನು ವಿದ್ಯಾರ್ಥಿಗಳು ವಿಶೇಷವಾಗಿ ವಿದ್ಯಾರ್ಜನೆಯ ಜೊತೆಗೆ ದೇಶವನ್ನು ಕಟ್ಟುವ ಕೆಲಸವನ್ನು ಕೂಡ ಮಾಡಬೇಕಂತ ಸಂದೇಶವನ್ನು ನಾನು ಈ ಮೂಲಕ ಕೊಡ್ತೇನೆ.